ಆತ್ಮ ನಮಸ್ತೆ. ನಮ್ಮ ಕೆಲವು ಅಭ್ಯಾಸಗಳು ನಮಗೆ ಹಾರ್ಮ್ಫುಲ್ ಅಂತ ಗೊತ್ತಾಗೋದೇ ಇಲ್ಲ. ತೊಂದರೆ ಆದ ಮೇಲೂ ಇಂಥದ್ರಿಂದಲೇ ಆಗಿದೆ ಎಂಬ ರಿಯಲೈಸೇಷನ್ ಕೂಡ ಆಗಲ್ಲ. ಗೊತ್ತಾ ನಿಮಗಂತ ಅಭ್ಯಾಸಗಳು ಯಾವುವು ಎಂದು? ಸತ್ಯ ಮಾತಾಡದೇ ಇರೋದು, ನಮಗೋಸ್ಕರ ಧೈರ್ಯದಿಂದ ಸ್ಟ್ಯಾಂಡ್ ತಗೊಳ್ಳೋದೇ ಇರೋದು, ಗಾಸಿಪ್, ಅತಿಯಾದ ಮಾತೇ ಆಡದೇ ಇರೋದು. ಇವೆಲ್ಲವೂ ನಮ್ಮ ಒನ್ ಆಫ್ ದ ಎನರ್ಜಿ ಸೆಂಟರ್ ಆಗಿರೋ ವಿಶುದ್ಧ ಚಕ್ರದ ಬ್ಲಾಕೇಜ್ನ ಲಕ್ಷಣಗಳು. ಈ ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದಷ್ಟೇ ಅಲ್ಲದೆ ಆರೋಗ್ಯದ ಮೇಲೂ ಪ್ರಭಾವ ಬೀರಬಲ್ಲವು. ಥೈರಾಯ್ಡ್ನಂಥ ರೋಗಗಳಿಗೂ ಕಾರಣವಾಗಬಲ್ಲವು. ವಿಶುದ್ಧ ಚಕ್ರವನ್ನ ವೀಕ್ ಮಾಡೋ ಈ ನಮ್ಮ ಅಭ್ಯಾಸಗಳನ್ನ ಬದಲಿಸ್ಕೊಳ್ಬೇಕು. ವಿಶುದ್ಧ ಚಕ್ರ ಆಕ್ಟಿವೇಶನ್ಗಾಗಿ ಮಾಡಬೇಕಾದ ಆಸನಗಳು ಸೇತುಬಂಧಾಸನ, ಸರ್ವಾಂಗಾಸನ, ಆಲಾಸನ, ಲಯನ್ ಫೋಸ್, ಫಿಶ್ ಫೋಸ್. ಮತ್ತೆ ಮುದ್ರೆ, ವಿಶುದ್ಧ ಮುದ್ರೆಯಲ್ಲಿ 15 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋದು. ಅದೇ ವಿಶುದ್ಧ ಮುದ್ರೆಯಲ್ಲಿ ಓಂ ಹಂ ಓ ಶುದ್ಧಿ ಬೀಜಾಕ್ಷರಿ ಮಂತ್ರವನ್ನ ಪಠಿಸೋದು. ಸದಾಶಿವನ ಆರಾಧನೆ ಮಾಡೋದು. ಯೋಗಾಭ್ಯಾಸದಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ಬ್ಲಾಕೇಜ್ಗೆ ಪರಿಹಾರವಿದೆ. ಸಮಸ್ಯೆಗಳ ಮೂಟೆ ಹೊತ್ತ ಮನುಷ್ಯ ಬಹುದೂರ ಸಾಗುವುದು ಕಷ್ಟ. ಭಾರ ಇಳಿಸಿ, ಜೀವನ ಅದ್ಭುತವಾಗುವುದು. ಹರಿ ಓಂ.